ಬೆಂಗಳೂರು ಜನತೆಗೆ ಏನ್ ಮನವಿ ಮಾಡ್ಕೊಳ್ತೀವಿ ಅಂತಂದ್ರೆ, ಏನು ಬೆಂಗಳೂರು ಸುತ್ತಮುತ್ತ ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಮಾಗಡಿ ಆಗ್ಬೋದು, ಕನಕಪುರ ಆಗ್ಬೋದು, ಅಥವಾ ಹಳೆ ಏನ್ ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತೀವಿ, ನೆಲಮಂಗಲ ಆಗ್ಬೋದು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಆನೇಕಲ್ಲು, ಚಿಕ್ಕಬಳ್ಳಾಪುರ, ಕೋಲಾರ, ಇಷ್ಟು ಭಾಗದಲ್ಲಿ ಮಾತ್ರ ಬೆಂಗಳೂರು ಜನತೆಗೆ ತರಕಾರಿ ಆಗ್ಬೋದು, ಹೂ ಆಗ್ಬೋದು, ಹಣ್ಣಾಗ್ಬೋದು, ಹಾಲಾಗ್ಬೋದು, ಮೊಸರಾಗಿ ಫ್ರೆಶ್ ಆಗಿ ಬರ್ತಾ ಇದೆ. ಇನ್ನು ಒಂದ್ ವೇಳೆ ಇದ್ಬಿಟ್ಟು ನೀವು ಕರಾವಳಿ ಭಾಗ ಆಗ್ಬೋದು ಅಥವಾ ಮಲೆನಾಡು ಭಾಗ ಆಗ್ಬೋದು, ಚಿತ್ರದುರ್ಗ ದಾಟಿದ್ರೆ ನಾವ್ ಯಾವ್ದೇ ತರಕಾರಿ ಬೆಳೆಯಕ್ಕಾಗಲ್ಲ, ಸೊಪ್ಪುಗಳು ಬೆಳೆಯಕ್ಕಾಗಲ್ಲ, ಹಾಲು ಉತ್ಪಾದನೆ ಆಗಲ್ಲ, ಅಥವಾ ತರಕಾರಿ ಹೂವು ಹಣ್ಣುಗಳು ಬೆಳಗಲ್ಲ ಆ ವಾತಾವರಣದಲ್ಲಿ. ಇಂಥೇ ಜಾಗದಲ್ಲಿ ನೀವು ಅತಿ ಹೆಚ್ಚು ಭೂಸ್ವಾಧನಗಳು ಮಾಡ್ಕೊಂಡ ಹೋಯ್ತವ್ರೆ, ನೆಕ್ಸ್ಟ್ ಬೆಂಗಳೂರು ಜನತೆಗೆ ನಿಮ್ಗೆ ಸೂಕ್ತವಾದ ಒಂದು ಒಳ್ಳೆ ಫ್ರೆಶ್ ಆದಂತ ತರಕಾರಿ ಹೂ ಹಣ್ಣು ಹಾಲು ಸಿಗುತ್ತಾ? ಒಂದು. ಎರಡನೇದು, ಇದನ್ನೇನೋ ಅಪ್ಪಿತಪ್ಪಿ ಇವಾಗೆಲ್ಲ ಅಕ್ವೇಷಣೆ ಆಗೋದ್ರೆ ಹೊರಗಡೆ ನೀವೇನು ತರ್ಸ್ಕೊಡ್ತೀವಿ ಅಂದ್ರೆ ಈ ಫ್ರೆಶ್ ಹೂ ಹಣ್ಣು ತರಕಾರಿ ಫ್ರೆಶ್ ಸಿಕ್ಕಲ್ಲ, ಮತ್ತೆ ರೇಟು ಸಹ ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು, ದುಬಾರಿ ಆಗ್ಬೋದು. ಹಾಗಾಗಿ ಬೆಂಗಳೂರು ಜನತೆಗೆ ಏನ್ ಹೇಳ್ತಿದೀವಿ, ಈ ಬೆಂಗಳೂರು ಸುತ್ತಮುತ್ತ ಆಗಲೇ 10 ಇಂಡಸ್ಟ್ರಿಯಲ್ ಟೌನ್ಗಳಾಗಿವೆ. ನೆಲಮಂಗಲ ಇಂಡಸ್ಟ್ರಿಯಲ್ ಆಗಿದೆ, ದೊಡ್ಡಬಳ್ಳಾಪುರ ಆಗಿದೆ, ದೇವನಹಳ್ಳಿ ಆಗಿದೆ, ದಾಬಾಸ್ಪೇಟೆ ಆಗಿದೆ, ನರಸಾಪುರ ಆಗಿದೆ, ಹಾರೋಹಳ್ಳಿ ಆಗಿದೆ, ಜಿಗಣಿ ಆಗಿದೆ, ಬಿಡದಿ ಆಗಿದೆ, ಕುಂಬ್ಳಗೂಡು ಆಗಿದೆ, ಹಾರೋಹಳ್ಳಿ ಆಗಿದೆ. 10 ಇಂಡಸ್ಟ್ರಿಯಲ್ ಟೌನ್ ಆಗವೆ, 10 ಬಿಡಿ ಲೇಔಟ್ಗಳಾಗವೆ. ಹೀಗೆ ಬೆಂಗಳೂರು ಸುತ್ತಮುತ್ತನೇ ಈ ತರ ಫೋಕಸ್ ಮಾಡ್ಕೊಂಡು ಅವೆಲ್ಲಾನು ಅಕ್ವೇಷನ್ ಮಾಡ್ಕೊಂಡು ಹೊರಟೋದ್ರೆ ನಾಳೆ ಬೆಂಗಳೂರಿಗೆ ಅಥವಾ ಬೆಂಗಳೂರು ಸುತ್ತಮುತ್ತ ಜನಕ್ಕೆ, ಕರ್ನಾಟಕ ಜನತೆಗೆ ಹೂ ಹಣ್ಣು ತರಕಾರಿ ಹಾಲು ಮೊಸರು ಸೊಪ್ಪು ಎಲ್ಲಿಂದ ಬರುತ್ತೆ? ನೀವು ಕರಾವಳಿ ಭಾಗದ ಸೊಪ್ಪು ಬೆಳೆಯಕ್ಕಾಗತ್ತಾ? ಅಥವಾ ಬಳ್ಳಾರಿ ಹೋಗ್ಬಿಟ್ಟು ತರಕಾರಿ ಬೆಳೆಯಕ್ಕಾಗತ್ತಾ? ಹಾಗಾಗಿ ಬೆಂಗಳೂರು ಜನತೆಗೂ ಮನವಿ ಮಾಡ್ಕೋತೀವಿ, ಕೇವಲ ಇದು ಒಂದು ಪಂಚಾಯತಿ ಹೋರಾಟ ಅಲ್ಲ, ನಿಮ್ಮ ಬದುಕಿನ ಪ್ರಶ್ನೆ. ನಿಮ್ಗೆ ಬೇಕಾದಂತ ಹೂ ಹಣ್ಣು ಹಾಲು ಫ್ರೆಶ್ ಬೇಕಾದಂತ ಹಣ್ಣುಗಳು ಬೇಕಾಗುತ್ತೆ. ಮತ್ತೆ ಈ ಒಂದು ವೇಳೆ ಹೊರಗಡೆ ನೀವು ಆಮದ್ ಮಾಡ್ಕೊಂಡ್ರೆ, ಇಂಪೋರ್ಟ್ ಮಾಡ್ಕೊಂಡ್ರೆ ಇಲ್ಲೆಲ್ಲ ನಾಶ ಆಗಿ ನಿಮ್ಗೆ ಇಷ್ಟೊಂದು ಫ್ರೆಶ್ ಆಗಿ ತರಕಾರಿ ಹೂ ಹಣ್ಣು ಸಿಗುತ್ತಾ, ಅದು ಈ ರೇಟು ಸಿಗುತ್ತಾ ಅನ್ನೋ ಬೆಂಗಳೂರು ಜನತೆನೂ ಅರ್ಥ ಮಾಡ್ಕೋಬೇಕು. ಯುವ ಶಕ್ತಿಗಳು ನಿರುದ್ಯೋಗ ಸೃಷ್ಟಿ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಏನ್ ಉತ್ತರ ಕರ್ನಾಟಕದ ಜನತೆ ನಾವೇನ್ ಮನವಿ ಮಾಡ್ಕೋತಾ ಇದೀವಿ ಅಂತಂದ್ರೆ, ಕೇವಲ ಬೆಂಗಳೂರಿಂದ 50, 75, 100 ಕಿಲೋಮೀಟರ್ ನೀವು ಎಲ್ಲ ಅಭಿವೃದ್ಧಿ ಅಂತ ಆದ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಭಿವೃದ್ಧಿ ಆಗೋದ್ರೆ ಯಾವಾಗ? ಅಲ್ಲಿನ ಜನತೆ ಈಗಾಗಲೇ ಬೆಂಗಳೂರಿಗಾಗಲೇ ಗುಳೆ ಬರ್ತಾ ಇದಾರೆ. ಒಂದು ಸಾರಿ ಬೆಂಗಳೂರು ಬಂದಂತ ಯುವಕರುಗಳು ಸೇರ್ಕೊಂಡ್ರೆ ಮತ್ತೆ ಈ ವಾತಾವರಣ ಈ ಬೆಂಗಳೂರಿಗೆ ಅಡ್ಜಸ್ಟ್ ಆದ್ರೆ ಮತ್ತೆ ಹಳ್ಳಿಗೆ ಹೋಗ್ತಾ ಇಲ್ಲ. ಅಲ್ಲಿ ತಂದೆ ತಾಯಿಗಳು ದೂರ ಆಗ್ತಾ ಇದ್ರೆ, ಕುಟುಂಬಗಳು ದೂರ ಆಗ್ತವೆ. ನಾಳೆ ಕುಟುಂಬದ ಪೋಷಣೆಗೆ ತಂದೆ ತಾಯಿ ಆರೋಗ್ಯ ತಪ್ಪು ಸಹ ಮಕ್ಕಳು ಹೋಗಲ್ ನೋಡಕ್ ಆಗ್ತಾ. ಯಾಕಂದ್ರೆ ಹೋಗಕ್ಕೆ ಒಂದಿನ, ಬರಕ್ ಒಂದಿನ, ಉದ್ಯೋಗ ಅಲ್ಲಿ, ಹಾಸ್ಪಿಟ್ಲು, ಈ ತರ ಎಲ್ಲಾ ರಕ್ತ ಸಂಬಂಧಗಳು ದೂರ ಆಗ್ತವೆ. ಹಾಗಾಗಿ ಅಭಿವೃದ್ಧಿ ಕೇವಲ ಹಳೆ ಮೈಸೂರು ಭಾಗದ ಏನ್ ಬೆಂಗಳೂರು ಸುತ್ತಮುತ್ತನೇ ಬೇಡ, ಆ ಭಾಗದ ಜನರು ಅಭಿವೃದ್ಧಿ ಬಯಸುವಂತರು ಅಲ್ಲಿನ ಜನತೆನೂ ಸಹ ಕೂಗೆದಳಬೇಕು. ಆ ಜನತೆನೂ ಸಹ ಈ ಹೋರಾಟ ಬೆಂಬಲ ಕೊಡ್ಬೇಕು. ಆಗ ಆ ಭಾಗನ ಅಭಿವೃದ್ಧಿ ಆಗ್ಬೇಕು. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಸಹ ಈ ಹೋರಾಟಕ್ಕೆ ಬೆಂಬಲನ ಕೊಡ್ಬೇಕು ಅಂತ ಈ ಮಾಧ್ಯಮ ಮುಖಾಂತರ ಅವ್ರಿಗೂ ಸಹ ಮನವಿ ಮಾಡ್ಕೊಳ್ತೇವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.